ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ಕೃಷಿ ಇಲಾಖೆಯಿಂದ ರೈತ ಶರಣಗೌಡ ಪೊಲೀಸ್ ಪಾಟೀಲ್ಗೆ ಸನ್ಮಾನ. ಕಳೆದ 25 ವರ್ಷಗಳಿಂದ ಕುಲೆಯ ಯಶೋಧ ಎಂಬ ಹೆಸರಿನ ಹಿಂಗಾರಿ ಜೋಳವನ್ನು ಬೆಳೆದು ಸಾಧನೆ ಮಾಡಿದ ಕುಷ್ಟಗಿ ತಾಲೂಕಿನ ಗುಮಿಗೇರಿ ಗ್ರಾಮದ ದಳಪತಿ ಪ್ರಗತಿಪರ ರೈತ ಶರಣಗೌಡ ಪೊಲೀಸ್ ಪಾಟೀಲ್ ಅವರನ್ನು ಮಂಗಳವಾರ ಕೃಷಿ ಇಲಾಖೆ ಅಧಿಕಾರಿಗಳು ಸನ್ಮಾನಿಸಿದರು. ಕುಷ್ಟಗಿ ಪಟ್ಟಣದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಕೃಷಿ ಇಲಾಖೆ ಮತ್ತು ತಾಲೂಕು ಕೃಷಿಕ ಸಮಾಜ ಇವರ ಸಹಯೋಗದಲ್ಲಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿದರು. ಕಳೆದ 25 ವರ್ಷಗಳಿಂದ ಕುಲೆಯ ಯಶೋಧ ಎಂಬ ಹೆಸರಿನ ಹಿಂಗಾರಿ ಜೋಳದ ಬೀಜವನ್ನು ಸಂರಕ್ಷಿಸಿ ಪೋಷಿಸಿಕೊಂಡು ಬಂದಿರುವ ಶರಣಗೌಡ ಪೊಲೀಸ್ ಪಾಟೀಲ್ ಅವರು ಈ ಭಾಗದ ರೈತರಿಗೆ ಬೆಳೆಯಲು ಪ್ರೇರಣೆ ನೀಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಕೃಷಿ ತಾಲೂಕು ಕೃಷಿಕ ಸಮಾಜ ಮತ್ತು ಕೃಷಿ ಇಲಾಖೆ ಇಂದು ನಡೆದ ರಾಷ್ಟ್ರೀಯ ದಿನಾಚರಣೆಯಂದು ಸನ್ಮಾನಿಸಿದರು. ಇದಕ್ಕೂ ಮುನ್ನ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಭಾವಚಿತ್ರ ಪೂಜಿಸಿ ಫಲಪುಷ್ಪ ಸಮರ್ಪಿಸಿ ಗೌರವಿಸಲಾಯಿತು. ನಂತರ ನಡೆದ ಸಾಧಕರ ಸನ್ಮಾನ ಮತ್ತು ದಳಪತಿ ಶರಣಗೌಡ ಪೊಲೀಸ್ ಪಾಟೀಲ್, ರವಿತೇಜ ಬಿಗೇರಿ, ಪ್ರಗತಿಪರ ರೈತ ಸಿರಾಜುದ್ದೀನ್ ಮುಲಿಮನಿ ಅವರು ದೇಶೀಯ ಬೆಳೆ, ಸಾವಯವ ಕೃಷಿ, ವಿವಿಧ ತಳಿಗಳ ಬೆಳೆ ಕುರಿತು ಮಾಹಿತಿ ನೀಡಿದರು. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಶ್ಯಾಮರಾವ್ ಕುಲಕರ್ಣಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷ ಮನೋಜ್ ಪಟನಿಶೆಟ್ಟಿ, ಖಜಾಂಚಿ ಮಲ್ಲಯ್ಯ ಪಿಡ್ಡಪ್ಪ ಲಯನದ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಆರ್ ಪಾಟೀಲ್, ರಾಜ್ಯ ರೈತ ಸಂಘ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಜೀರ್ ಸಾಬ್ ಮುಲಿಮನಿ, ವಿಆರ್ ತಾಳಿಕೋಟಿ, ಮುತ್ತಪ್ಪ ಕರಡಿ, ಸಂಗಪ್ಪ ಕಡಿವಾಲ್, ಶಂಕರಗೌಡ ಜಾಲಿಹಾಳ್, ದಾವಲ್ ಸಾಬ್ ಬಾವಿಕಟ್ಟಿ, ಕೃಷಿ ಅಧಿಕಾರಿ ಪ್ರಮೋದ್ ಹಾದಿಮನಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಲವಾರು ರೈತ ವರ್ಗ ಪಾಲ್ಗೊಂಡಿದ್ದರು.